ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಮತ್ತೊಮ್ಮೆ ಒಂದು ತಿಮೋತಿಯಲ್ಲಿ ಬರೆದ ಪತ್ರಿಕೆಗೆ ದೇವರು ಕರೆದೊಯ್ಯಲು ದೇವರು ನೀಡಿದ ಕೃಪೆಗಾಗಿ ಸ್ತೋತ್ರ ಮಾಡ್ತೇನೆ. ಇವತ್ತು ಭಾಗ 2, ಅದರಲ್ಲಿ ನಾವು ತಿಮೋತಿನ ಬಗ್ಗೆ ನಾವು ಪರಿಚಯ ಪಡಿಸೋಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. 1ನೇ ಅಧ್ಯಾಯದಲ್ಲಿ ನಾವು ಅನೇಕ ವಿಷಯಗಳು ನೋಡ್ತಿದ್ದೇವೆ. ಆದರೆ ಒಂದು ವಿಷಯ ಮಾತ್ರ ಎತ್ತಿ ಹೇಳ್ತಿರೋದು ಅಂತ ಹೇಳಿದ್ರೆ 3ನೇ ಅಧ್ಯಾಯದಿಂದ 11ನೇ ವಾಕ್ಯ ಗಂಟ, ಮೂರನೇ ವಾಕ್ಯದಿಂದ 11ನೇ ವಾಕ್ಯ ತನಕ 1ನೇ ಅಧ್ಯಾಯದಲ್ಲಿ ನೋಡೋದೇನಂತ ಹೇಳಿದ್ರೆ ಸುಳ್ಳು ಪ್ರವಾದಿಗಳ ಗಂಟ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತಿರುವಂಥ ವಿಷಯವನ್ನು ನಾವು ನೋಡ್ತಿದ್ದೇವೆ. ಇಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ, ಸುಳ್ಳು ಪ್ರವಾದಿಗಳು ಅಂದರೆ ಕಲ್ಪನಾತ್ಮಕವಾದ ಒಂದು ದೇವರ ದಾಸರೆಂದು ಹೇಳಿ ಬರುವ ಜನತೆಯ ಕುರಿತು ನಾನು ಹೇಳ್ತಾ ಇದ್ದೀನಿ. ನಾನು ಹಂಗೆ ಮಾಡುತ್ತೇನೆ, ಹಿಂಗೆ ಮಾಡುತ್ತೇನೆ, ದೇವ್ರು ಹಿಂಗೆ ಹೇಳುತ್ತಿದ್ದಾರೆ ಅನ್ನುವಂಥ ಕಲ್ಪನಾತ್ಮಕವಾದ ಕತೆಗಳನ್ನು ಕಟ್ಟಿಕೊಂಡು ದೇವರು ನಿಮ್ಮ ಬಳಿ ಬರ್ತಾರೆ. ಈ ದೇವರ ಈ ಲೋಕದಲ್ಲಿ ಸೈತಾನ ಬಹಳ ಅಡಚಣೆಗಳು ತರುತ್ತಿರುವ ವಿಷಯ ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಈ ಸುಳ್ಳು ಪ್ರವಾದಿಗಳು ಅಂತ ಹೇಳಿದ್ರೆ ಅವರ ಉದ್ದೇಶ ಏನಂತ ಹೇಳಿದ್ರೆ, ಹೇಗಾದರೂ ನರಕಕ್ಕೆ ನಮ್ಮ ಜನರನ್ನು ಕರೆದೊಯ್ಯಲು ಅವರು ಶ್ರಮ ಪಡ್ತಿದ್ದಾರೆ. ನಾವು ಅದಕ್ಕಾಗಿ ವಾಕ್ಯದಲ್ಲಿ 1 ತಿಮೋತಿ ಪುಸ್ತಕ ಅದೇ ಬಹಳ ಮುಖ್ಯವಾದ ಅಂಶವಾಗಿ ಹೇಳ್ತಿದ್ದಾರೆ. 1 ತಿಮೋತಿಯಲ್ಲಿ ಬರೆದ ಪತ್ರಿಕೆಯಲ್ಲಿ ಅದರ 1ನೇ ಅಧ್ಯಾಯದಲ್ಲಿ ಪೌಲನು ರಕ್ಷಕನಾದ ದೇವರಿಂದಲೂ ನಮ್ಮ ನಿರೀಕ್ಷೆಗೆ ಆಧಾರನಾಗಿರುವ ಕ್ರಿಸ್ತ ಯೇಸುವಿನಿಂದಲೂ ನೇಮಿಸಲ್ಪಟ್ಟ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು. ದೇವರೇ ಆಯ್ಕೆ ಮಾಡಿರುವಂತಹ ಪೌಲನು. ನಿಮಗೆಲ್ಲ ಗೊತ್ತು ಪೌಲನು ಯಾವ ರೀತಿಯಲ್ಲಿ ಆಯ್ಕೆ ಆಗಲ್ಪಟ್ಟ ದೇವರ ಸೇವೆಗೋಸ್ಕರ. 2ನೇ ವಾಕ್ಯದಲ್ಲಿ ಹೇಳ್ತಿದ್ದೆ, ನಂಬಿಕೆಯ ವಿಷಯದಲ್ಲಿ ನಿಜಕುಮಾರನಾಗಿರುವ ತಿಮೋತಿಯನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿಮಗೆ ಕೃಪೆಯೂ ಕರುಣೆಯೂ ಶಾಂತಿಯೂ ಆಗಲಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ನಿಜ ಕುಮಾರನಾಗಿರುವಂತಹ ತಿಮೋತಿಯನ ಬಗ್ಗೆ. ತಿಮೋತಿಯನನ್ನು ನಿಜ ಕುಮಾರನು ಎನ್ನುವಂತಹ ಒಂದು ಪದದಿಂದ ಕರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಆತನ ಮಗನಾಗಿ ಬೆಳೆದ ಒಂದು ವ್ಯಕ್ತಿಯಾದನು. ದೇವರಲ್ಲಿ ರಕ್ಷಣೆ ಹೊಂದಿದ್ದಾರೆ, ಆದರೂ ಮಗನಾಗಿ ನೋಡುತ್ತಿರುವಂತಹ ಪೌಲನು. ತಿಮೋತಿಯನ ಮಗನ ತನ್ನ ಸ್ವಂತ ಮಗನ ಹಾಗೆ ನೋಡ್ತಿರುವಂತಹ ಒಂದು ವ್ಯಕ್ತಿಯಾಗಿದ್ದರು ತಿಮೋತಿ. ತುಂಬಾ ಪ್ರೀತಿ ಮಮತೆ ಇದ್ದ ಒಂದು ವ್ಯಕ್ತಿಯಾಗಿದ್ದರು ಪೌಲನು. ತಿಮೋತಿ ಅಂದರೆ ಎಷ್ಟು ಮಾತ್ರ ವಾಕ್ಯವನ್ನು ಕೊಡುತ್ತಾರೆ ಅಂತ ಹೇಳಿದ್ರೆ ನಮಗೆ ಅದನ್ನು ವರ್ಣಿಸಲು ಸಾಧ್ಯ. ಯಾಕಂದ್ರೆ ಅಷ್ಟೊಂದಿದೆ. 1 ತಿಮೋತಿಯ ಪತ್ರಿಕೆ ನೀವು ಓದ್ಬೇಕಾದ್ರೆ ಅದರ ಒಂದು ಅಂಶ ನಿಮಗೆ ತಿಳಿಯಬರುತ್ತದೆ. ದೇವರು ನಿಮಗೆ ಆ ಒಂದು ಅಂಶ ನಿಮಗೆ ಅರ್ಥ ಆಗಬೇಕಂದ್ರೆ ನೀವು ಪ್ರಾರ್ಥನೆ ಮಾಡಬೇಕು. ನಾವು ಏನು ಅಂತ ಹೇಳಿದ್ರೆ, ನಾವು ವಾಕ್ಯ ಎಲ್ಲ ಓದ್ತಿದ್ದೀವಿ, ಆದರೆ ನಾವು ವಾಕ್ಯದ ಒಂದು ಅಂಶ ತಿಳಿಯಕ್ಕೆ ಪವಿತ್ರಾತ್ಮನ ಒಂದು ಬಲ ಇರಬೇಕು. ನಾವು 2 ವಿಷಯದಲ್ಲಿ ಎರಡು ವಿಷಯ ನಿಮಗೆ ನೆನಪಿನಲ್ಲಿ ಇಡೋಕೆ ನಾನು ಆಸೆ ಪಡ್ತಿದ್ದೇನೆ. 1, ಪವಿತ್ರಾತ್ಮನ ಬಲ ಬೇಕು. ಈ 2 ನೀವು ಪುಸ್ತಕ ಅಥವಾ ಬೈಬಲ್ ಓದಕ್ಕೆ ನೀವು ಪ್ರಯತ್ನ ಪಡಬೇಕು. ನೀವು ಬೈಬಲ್ ಓದಿಲ್ಲ ಆದರೆ ನಿಮ್ಮ ಆಧ್ಯಾತ್ಮಿಕವಾದ ಜೀವನವನ್ನು ನಾಶಪಡಿಸಲು ಸೈತಾನ ಬಂದಿದ್ದಾರೆ. ಅದು ನೀವು ದೇವರಾಚಾರ ಆದರೂ ಪರವಾಗಿಲ್ಲ, ಅಥವಾ ನೀವು ವಿಶ್ವಾಸ ಆದರೂ ಪರವಾಗಿಲ್ಲ. ನೀವು ವಾಕ್ಯ ಓದಬೇಕು. ಪ್ರತಿದಿನವೂ ನೀವು ವಾಕ್ಯವನ್ನು ವ್ಯಾಸಂಗ ಓದಿ ನೀವು ಅದು ತಿಳ್ಕೊಂಡು ಅದರಲ್ಲಿ ನೀವು ಧ್ಯಾನ ಮಾಡಬೇಕು. 2, ಪವಿತ್ರಾತ್ಮ ಬೇಕು ನಿಮಗೆ. ಪವಿತ್ರಾತ್ಮ ಯಾವ ರೀತಿ ಬೇಕು? ಪವಿತ್ರಾತ್ಮ ಬರಬೇಕಾದ್ರೆ ಜಂಪಾಡಿ ತಲೆ ಬಿದ್ದು ಅಂಗಾಡಿ ಹಿಂಗಾಡಿ ದೆವ್ವ ಥರ ಕಿರ್ಚಿ, ಇದೇನು ಆತ್ಮ ಅಲ್ಲ, ಇದೆಲ್ಲ ಸೈತಾನು ಅಂತ ನನಗೆ ಗೊತ್ತಾಗುತ್ತೆ. ಬಾಡಿಯಲ್ಲಿ ನಿಮ್ಮ ಮೂಮೆಂಟ್ ಅಲ್ಲ, ನಿಮ್ಮ ಶರೀರದಲ್ಲಿರುವಂತಹ ಒಂದು ಅಲ್ಲಾಡುವಿಕೆ ಅಲ್ಲ, ಮನಸ್ಸಿನಲ್ಲಿ ನೀವು ಯಥಾರ್ಥವಾಗಿ ಕರ್ತನಲ್ಲಿ ಇರಬೇಕು ಅನ್ನೋಂಥ ಒಂದು ವಿಷಯ. 1-2 ವಾಕ್ಯದಲ್ಲಿ ನೋಡ್ಬೇಕಂತ ಹೇಳಿದ್ರೆ 1ನೇ ಅಧ್ಯಾಯದಲ್ಲಿ 1 ತಿಮೋತಿ 1ನೇ ಅಧ್ಯಾಯ 1-2 ಓದ್ಬೇಕನ್ನೋ ಗೊತ್ತಾಗುತ್ತೆ. ಪೌಲನ್ ಯಾರಾಗಿದ್ರು, ತಿಮೋತಿಯನ್ ಯಾರಾಗಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಿದೆ.
ಯೇಸು ನಿಮ್ಮನ್ನು ಕರೆಯಲ್ಪಟ್ಟಿದ್ದು ಯೇಸುವಿನ ಮಗನಾಗಕ್ಕೆ. ಅದು ಮಾತ್ರ ಅಲ್ಲ, ಸೇವೆಯಲ್ಲಿ ಪರಿಶುದ್ಧವಾಗಿ ಆರೋಗ್ಯಕರವಾಗಿ ದೇವರಲ್ಲಿ ನೀವು ವಾಸಿಸೋಕ್ಕೋಸ್ಕರ. ಸೈತಾನ ಹಿಂದ ಹೋಗಿ ನಾವು ನಮ್ಮ ಕಾಲಗಳಿಬಾರ್ದು. ಅದಕ್ಕಾಗಿ ನಾವು ಪ್ರಯಾಸ ಪಡಬಾರ್ದು. ದೇವರಲ್ಲಿ ನಾವಿದ್ದು ದೇವರ ವಾಕ್ಯ ಓದಿ ಪವಿತ್ರಾತ್ಮ ಬಲದಿಂದ ಈ ಪ್ರಪಂಚದಲ್ಲಿ ಜೀವನ ಮಾಡೋಣ. ನಾನು ನೋಡ್ತಿರುವಂಥ ಅನೇಕ ದೇವ್ರ ದಾಸರು ಅಂತ ಹೇಳೋಕ್ಕೆ ನನಗೆ ಭಯ ಆಗ್ತಿದೆ. ಯಾಕಂತ ಹೇಳಿದ್ರೆ ಅವ್ರು ದೇವದಾಸರು ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಲೌಕಿಕವಾದ ಅಥವಾ ಕಲ್ಪನಾ ಕಥೆಗಳನ್ನೆಲ್ಲ ಕಟ್ಟಿಕೊಂಡು ದೇವರ ಬಗ್ಗೆ ಹೇಳುವಂಥ ವಿಚಾರಗಳು ಅನೇಕವಿದೆ. ಸೊ ಅದಕ್ಕೆ ಆ ಸೈತಾನ ಒಂದು ಬಲೆಯಲ್ಲಿ ಬೀಳದಂತೆ ನೀವು ಯೇಸುವಿನಲ್ಲಿ ನಡೆಬೇಕು. ಮತ್ತೆ 3ನೇ ಭಾಗದಲ್ಲಿ ನಾನು ಮತ್ತೆ ತಿಮೋತಿನ ಮುಂದಿನ ಭಾಗಗಳು ಹೇಳಿ ನಾನು ಬರುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.